ಎಲ್ಲರಿಗೂ ಕೃಷಿ ಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸದ್ಯದ ಪರಿಸ್ಥಿತಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ. ಆದ ಕಾರಣ ದ್ರಾಕ್ಷಿಯಲ್ಲಿ ಸರಿಯಾಗಿ ಕಡ್ಡಿ ಹೊಡಿತಾ ಇಲ್ಲ, ಅಂದರೆ ಬಡ್ ಬ್ರೇಕಿಂಗ್ ಆಗ್ತಾಯಿಲ್ಲ. ಪ್ಲಾಟ್ಗಳು ಮಿನಿಮಮ್ 2-3 ದಿನ ಹಿಂದೆ ಬಿದ್ದಾವೆ. ಅಂದ್ರೆ ಈಗ 10 ದಿನ ಪ್ಲಾಟ್ ಇದ್ದಾಗ ಅದು 8ನೇ ದಿನ ಪ್ಲಾಟ್ ಎಷ್ಟು ಹೊಡಿಬೇಕಲ್ಲ ಅಷ್ಟು ಹೊಡೆದವು. ಈ ಥರ ಪ್ರಾಬ್ಲಮ್ ಎಲ್ಲ ಕಡೆ ಕಾಣಕತ್ತೈತಿ. ಹಾಗಾಗಿ ನಾವು ದಿನಗಳ ಪ್ರಕಾರ ಸ್ಪ್ರೇ ಶೆಡ್ಯೂಲ್ ಫಾಲೋಅಪ್ ಮಾಡಿದ್ರೆ ಆಗಲ್ಲ. ಇದೆಲ್ಲ ಯಾಕೆ ಪ್ರಾಬ್ಲಮ್ ಆಗ್ಲತ್ತೈತಿ ಅಂದ್ರೆ ಒನ್ಲಿ ರೀಸನ್ ಏನಂದ್ರೆ ಹೆವಿ ಮಳೆ ಆಗೈತಿ, ಅಂದ್ರೆ ಭಾಳ ಮಳೆ ಆಗೈತಿ. ಭೂಮಿಯಲ್ಲಿ ಅತಿ ಹೆಚ್ಚಾಗಿ ತೇವಾಂಶ ಕಾಣಕತ್ತೈತಿ. ಹೀಗಾಗಿ ಇದೆಲ್ಲ ಸಮಸ್ಯೆಗಳು ನಮಗೆ ಕಾಣಾಗ್ತವೆ. ಅತಿ ಹೆಚ್ಚು ತೇವಾಂಶ ಆಗೋದ್ರಿಂದ ಏನೆಲ್ಲ ನಮ್ಮ ತೋಟದಾಗ ಪ್ರಾಬ್ಲಮ್ ಆಗ್ತಾವಂತ ನಾವು ಇವತ್ತು ನೋಡೋಣ. ಮಳೆ ಇಷ್ಟೆಲ್ಲ ಆದರೂ ಭೂಮಿ ಭಾಳ ಕಾಂಪ್ಯಾಕ್ಟ್ ಆಗಲಾಗ್ತೈತಿ. ಅಂದ್ರೆ ಇಲ್ಲಿ ಮಣ್ಣಿನಲ್ಲಿ ಇರುವಂಥ ಏರ್ ಹೋಲ್ಸ್ ಏನಂತಾವಲ್ಲ, ಅಂದ್ರೆ ಭೂಮಿಯಲ್ಲಿರುವ ರಂಧ್ರಗಳು ಸಂಪೂರ್ಣವಾಗಿ ನೀರಿನಿಂದ ತುಂಬ ಹೋಗಿರ್ತಾವೆ. ಅಂದ್ರೆ ವಾಟರ್ ಲಾಗ್ ಆಗಿರ್ತಲ್ಲ, ಅಂದ್ರೆ ನೀರು ನಿಂತಿರ್ತೈತಿ. ಅಷ್ಟೆಲ್ಲ ಏನು ಏರ್ ಹೋಲ್ಸ್ ಇರ್ತಾವೆ, ಅಂದ್ರೆ ಭೂಮಿಯಲ್ಲಿರುವ ಸಣ್ಣ ಸಣ್ಣ ರಂಧ್ರಗಳೇನಿರ್ತಾವಲ್ಲ ಅದರಾಗೆಲ್ಲ ನೀರು ತುಂಬಿ ಅಲ್ಲಿರುವಂಥ ಗಾಳಿ ಹೊರಗಡೆ ಬಂದಿರ್ತೈತಿ. ಅವು ಮಣ್ಣಿನ ಕಣಗಳೆಲ್ಲ ಕೂಡಿ ಒಂದಕ್ಕೊಂದು ಹತ್ತಿರಾಗಿ ಅವು ಸೇರಿ ಭೂಮಿಯನ್ನು ಕಾಂಪ್ಯಾಕ್ಟ್ ಮಾಡಿರ್ತಾವೆ. ಅಂದ್ರೆ ಫುಲ್ ಬಿಗಾಗಿರ್ತದೆ, ಹಾರ್ಡ್ನೆಸ್ ಆಗಿರ್ತೈತೆ ಭೂಮಿ. ಈಗ ನೋಡಿರಿ ನೀವು, ಭೂಮಿ ಸ್ವಲ್ಪ ಕೆದರ್ತೀನಂದ್ರೂ ನಿಮ್ಗೆ ಕೆದರಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹಾರ್ಡ್ನೆಸ್ ಆಗೈತಿ ಭೂಮಿ, ಇಷ್ಟು ಮಳೆ ಆದ್ರೂ. ಮತ್ತು ಹಿಂಗಾದಾಗ ಸೂಕ್ಷ್ಮಾಣು ಜೀವಿಗಳು ಇರ್ತಾವಲ್ಲ ಅವುಗಳಿಗೆ ಆಹಾರ ಸಿಗೋದಿಲ್ಲ ಅಲ್ಲಿ. ಅಂದರೆ ಆಹಾರ ಸಿಗೋದಿಲ್ಲ ಅಂದ್ರೆ ಏನು, ಆಕ್ಸಿಜನ್ ಸಿಗೋಲ್ಲ ಅವಕ್ಕೂ ಆಕ್ಸಿಜನ್ ಬೇಕಾಗುತ್ತದಲ್ಲ, ಅವು ಕ್ರಿಯೆ ನಡೆಸ್ಬೇಕಾದ್ರೆ ಆಕ್ಸಿಜನ್ ಸಿಗಂಗಿಲ್ಲ ಅವಕ್ಕೆ. ಅಷ್ಟು ಕಠಿಣ ಆಗುತ್ತೆ ಇಷ್ಟು ಭಾರಿ ಮಳೆ ಆದಾಗ. ಅದರಿಂದ ನಾವು ಮತ್ತು ಇದಲ್ಲದೆ ಮಣ್ಣಿನಲ್ಲಿ ಮೇಲ್ಪದರ ಇರ್ತದಲ್ಲ ಅವೆಲ್ಲ ಕೊಚ್ಚಿ ಹೋಗ್ತೈತೆ. ಅಂದ್ರೆ ನಾವು ಆರ್ಗ್ಯಾನಿಕ್ ಮ್ಯಾಟ್ರ್ ಏನು ಹಾಕಿರ್ತಲ್ಲ, ಸಾವಯವ ತ್ಯಾಜ್ಯಗಳು, ಅಂದರೆ ಸಾವಯವ ಪದಾರ್ಥಗಳು ಏನು ನಾವು ಗೊಬ್ಬರ ಹಾಕಿರ್ತಲ್ಲ ಅವೆಲ್ಲ ಕೊಚ್ಚಿ ಹೋಗಿರ್ತಾವೆ. ನಾವು ಏನಿತ್ತು ಆಡು ಭಾಷೆದಾಗ ಏನು ಹೂವು ಐತಿ ಅಂತೀವಲ್ಲ ಮ್ಯಾಲೆ, ಆ ಹೂವೆಲ್ಲ ಕೊಚ್ಚಿ ಹೋಗಿರ್ತದೆ. ಕೊಚ್ಚಿ ಹೋಗಿದ್ರಿಂದ ಅದು ಗಿಡಗಳಿಗೆ ಪೋಷಕಾಂಶಗಳು ಸಿಗೋದಿಲ್ಲ ಮತ್ತು ಸೂಕ್ಷ್ಮಾಣುಜೀವಿಗಳಿಗೆ ಆಹಾರ ಸಿಗೋದಿಲ್ಲ ಅಲ್ಲಿ. ಮತ್ತು ಇವು ಎಲ್ಲ ನ್ಯೂಟ್ರಿಯೆಂಟ್ಸ್ ಕೂಡ ಲೀಚಿಂಗ್ ಆಗಿರ್ತಾವೆ. ಇಷ್ಟೆಲ್ಲ ಹೆವಿ ಮಳೆ ಆಗಿದ್ದರಿಂದ ಆಗಿರ್ತೈತೆ. ಮತ್ತು ಇದನ್ನೆಲ್ಲ ನಾವು ಸರಿ ಮಾಡ್ಬೇಕಂದ್ರೆ, ನಮ್ಮ ಪ್ಲಾಟ್ ಎಲ್ಲ ಸರಿಯಾಗಿ ಹೊಡಿಬೇಕಂದ್ರೆ ನಾವು ಏನು ಮಾಡಬೇಕು? ಇವಾಗ ಸಿಕ್ಕಾಪಟ್ಟಿ ಏನು ಗೊಬ್ಬರ ಬಿಡುವ ಅವಶ್ಯಕತೆ ಏನೇನಿಲ್ಲ. ಕನ್ಸಲ್ಟೆನ್ಷನ್ ಏನು ಹೇಳ್ತಾರಲ್ಲ ಆ ಥರ ಬಿಡೋದೇನೋ ಅವಶ್ಯ ಇಲ್ಲ. ಮೊದಲು ನಾವು ಭೂಮಿ ಗುಣಧರ್ಮವನ್ನು ನಾವು ಸಿದ್ಧಪಡಿಸ್ಕೋಬೇಕಾಗತ್ತದೆ. ಯಾವ ರೀತಿ ಅಂದ್ರೆ ನಾವು ಏನು ಮಾಡ್ಬೇಕಂದ್ರೆ ಕೆಲವು ಸೂಕ್ಷ್ಮಾಣು ಜೀವಿಗಳನ್ನು ಸೇರಿಸ್ಬೇಕಾಗತ್ತೆ ಭೂಮಿಗೆ. ಅಂದ್ರೆ ಯಾವ ರೀತಿ ಸೂಕ್ಷ್ಮಾಣು ಜೀವಿಗಳನ್ನು ಸೇರಿಸ್ಬೇಕಂದ್ರೆ, ಈ ದನಕರ ಸಗಣಿ ಮತ್ತು ಗಂಜಲವನ್ನು ಏನೈತಿ ಕೆಲವು ದಿನಗಳು ನೆನೆಯಿಟ್ಟು, ಅಂದರೆ ಮಿನಿಮಮ್ 5-6 ದಿನ ನೆನೆಯಿಟ್ಟು ನಾವು ಆ ಭೂಮಿಗೆ ಸೇರಿಸ್ಬೇಕಾಗತ್ತೆ. ಅಂದರೆ ಡ್ರೆಂಚಿಂಗ್ ಮುಖಾಂತರ ಆಗಲಿ ಅಥವಾ ಡ್ರಿಪ್ ಮುಖಾಂತರ ಆಗಲಿ ನಿಮ್ಗೆ ಯಾವ ರೀತಿ ಸರಳ ಅನ್ನಿಸ್ತೈತೆ ಅಂದ್ರೆ 1 ಲೀಟ್ರ್ ನೀವು ಏನು ಬಡ್ಡಿ ಹಾಕ್ತಿದ್ರು ಹಾಕ್ಬೋದು ತಿರುಗಾಡಿ. ಈ ರೀತಿ ನಿಮ್ಗೆ ಯಾವ ಸರಳ ಅನ್ನಿಸ್ತಲ್ಲ ಆ ರೀತಿ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಭೂಮಿಗೆ ಸೇರಿಸ್ಬೇಕು. ಇದರಿಂದ ಏನಾಗುತ್ತೆ, ಭೂಮಿಯಲ್ಲಿ ಇವುಗಳ ಏರೋಬಿಕ್ ಸೂಕ್ಷ್ಮಾಣು ಜೀವಿಗಳಲ್ಲಿ 2 ರೀತಿ ಇರ್ತಾವೆ, ಏರೋಬಿಕ ಮತ್ತು ನಾನ್ ಏರೋಬಿಕ್ ಅಂತಂದು. ಏರೋಬಿಕ್ ಸೂಕ್ಷ್ಮಾಣು ಜೀವಿಗಳು ಅಂದ್ರೇನು, ಆಕ್ಸಿಜನ್ ಪಡೆದು ಬದುಕುವಂಥ ಜೀವಿಗಳು ಇವು ಬ್ಯಾಕ್ಟೀರಿಯಾಗಳು. ಇವೇನಾಗುತ್ತವೆ, ನಮ್ಮ ಬೆಳೆಗಳಿಗೆ ಸಹಾಯ ಮಾಡ್ತಾವೆ. ಇವು ಬೇರಿನ ಸುತ್ತಲೇ ಇರ್ತಾವೆ ಜಾಸ್ತಿ. ಇವು ನಮ್ಮ ಬೆಳೆಗಳಿಗೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು ಇವು ನೀಡ್ತಾವೆ. ಮತ್ತು ನಾನು ಏರೋಬಿಕ್ ಏನಿರ್ತಲ್ಲ ಇವು ಸ್ವಲ್ಪ ಬೆಳೆಗಳಿಗೆ ಹಾನಿಕರ ಇರ್ತಾವೆ ಒಂದು ತೊಡೆದ್ರಾಗ. ಈ ರೀತಿ ಆಗೋದ್ರಿಂದ ಇವೆಲ್ಲ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಸೇರಿಸೋದ್ರಿಂದ ಏನಾಗುತ್ತೆ, ಅಲ್ಲಿ ಭೂಮಿಯಲ್ಲಿ ಇವುಗಳ ಆ್ಯಕ್ಟಿವಿಟಿ ಜಾಸ್ತಿ ಆಗಿ ಮತ್ತು ಬೆಳೆಗಳಿಗೆ ಪೋಷಕಾಂಶಗಳು ಸಿಗ್ತಾವೆ ಅಂತ. ಇವುಗಳ ಚಲನವಲನದಿಂದ ಏನಾಗುತ್ತೆ, ಮತ್ತು ಭೂಮಿ ಏರೇಷನ್ ಆಗುತ್ತದೆ, ಪೂರ್ತಿ ಸಡ್ಲಾಗುತ್ತದೆ. ಈ ರೀತಿ ಆಗೋದ್ರಿಂದ ವೈಟ್ ರೂಟ್ ಡೆವಲಪ್ ಆಗಿ ನಮ್ಮ ಚಿಗುರ ನಮ್ದು ಏನೈತಿ ಪ್ಲಾಟ್ ಸರಿಯಾಗಿ ಒಂದೇ ನಮೂನಿ ಹೊಡಿತಾವೆ. ಥ್ಯಾಂಕ್ ಯು.